ಪ್ರತಿಯೊಂದು ತರಕಾರಿಗೂ ಬೆಲೆನೇ ಇಲ್ಲ. ಅಟ್ಲೀಸ್ಟ್ ನಮಗೆ ಅರ್ಧ ಬಂಡವಾಳ ಕೂಡ ಬರೋಲ್ಲ ಈ ಸಲ. ಬೆಳೆಯೋಕ್ಕೆ ಭಾರಿ ಕಷ್ಟ ಸರ್. ಒಬ್ಬ ಹೆಂಗ್ಸ್ ಕೂಲಿಗೆ ಆಳಿಗೆ 500 ರೂಪಾಯಿ ಒಂದು ಆಳಿಗೆ. ಬಗ್ಗೆ ಯಾವ MLA ತಲೆ ಕಟ್ಸ್ಕೊಳ್ಳಲ್ಲ, ಯಾವ ಮಿನಿಸ್ಟ್ರು ತಲೆ ಕಟ್ಸ್ಕೊಳ್ಳಲ್ಲ. ನಾವು ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಅವ್ರು ಗೆದ್ಕೊಂಡು ಹೋಗಕ್ಕೆ ಅವ್ರ ಬಾದಿಗಳು ಅವ್ರು ಹೇಳ್ತಾರೆ. ಇವಾಗ ನಾವು ಮಾರ್ಕೊಂಡು ಹೋಗಕ್ಕೆ ಬಂದು ನಮ್ಮ ಬಾದಿಗಳು ಹೇಳ್ಕೊತಾ ಇದ್ದೀವಿ, ಅವ್ರ ಬಾದಿ ಹೇಳ್ಕೊಂಡು ಅವ್ರು ಹೋಗ್ತಾರೆ, ಅವ್ರು ದುಡ್ಡು ಮಾಡ್ಕೊತಾರೆ, ಅವ್ರು ಆರಾಮಾಗಿ ಇರ್ತಾರೆ. ಆಗಲ್ಲ ಸರ್, ಸಾಲಗಳು ಮಾಡಿರ್ತೀವಿ, ಒತ್ತಡ ಇರ್ತದೆ, ಏನೋ ಒಂದು ಬೆಳೆ ಆಗಿದ್ರೆ ಬರ್ತದೆ ಅನ್ನೋದು ಒಂದು ನಂಬಿಕೆ ಮೇಲೆ ಮಾಡ್ತಾ ಇರೋದು. ಹಂಗಾಗೈತೆ ಪರಿಸ್ಥಿತಿ. ಶಿಡ್ಲಘಟ್ಟ ತಾಲೂಕು ನಾವು ಸುಮಾರು ವರ್ಷಗಳಿಂದ ಇಲ್ಲಿಗೆ ಚಿಕ್ಕಬಳ್ಳಾಪುರ ಮಾರ್ಕೆಟ್ಗೆ ತರಕಾರಿ ಹಾಕ್ತಾ ಇದ್ದೀವಿ. ಆದರೆ ಈ ಸಲ ಪ್ರತಿಯೊಂದು ತರಕಾರಿಗೂ ಬೆಲೆನೇ ಇಲ್ಲ. ಅದಕ್ಕೆ ರೈತರಿಗೆ ತುಂಬ ಸಮಸ್ಯೆ ಆಗಿಬಿಟ್ಟೈತೆ. ಯಾವ್ಯಾವ ತರಕಾರಿಗಳಿದ್ದಾವೆ ಸರ್? ಏನು ಅವರೆಕಾಯಿ 50ರಿಂದ 60 ರೂಪಾಯಿ ಇತ್ತು, ಇವಾಗ 35 ರೂಪಾಯಿ. ಬದನೆಕಾಯಿ 15-20 ರೂಪಾಯಿ ಇತ್ತು, ಅದು 10 ರೂಪಾಯಿ. ಎಲ್ಲ ಕಡಿಮೆ ಬೆಲೆಗಿದೆ. ರೈತರಿಗೆ ತುಂಬ ಸಮಸ್ಯೆ ಆಗಿಬಿಟ್ಟೈತೆ. ದಯವಿಟ್ಟು ಇದನ್ನು ಬೆಲೆ ಕೊಡುವಂತೆ ನಮಗೆ ಸಹಕರಿಸಬೇಕಂತ ಕೇಳ್ತಾ ಇದ್ದೀವಿ ಅಧಿಕಾರಿಗಳು. ರೈತರು ಯಾವ್ಯಾವ ತರಕಾರಿ ಸರ್ ಜಾಸ್ತಿ ಈ ಭಾಗದಲ್ಲಿ ರೈತರು ಯಾವ್ಯಾವ ತರಕಾರಿ ಏನೆಲ್ಲ ಬೆಳೆದೈತೆ, ಆದರೆ ಇವಾಗ ಯಾವ ತರಕಾರಿಗೂ ಬೆಲೆನೇ ಇಲ್ಲ. ರೈತರಿಗೆ ತುಂಬ ಬೇಜಾರಿಗೆ ಬಿಟ್ಟೈತೆ. ನಾವಿನ್ನು ಮುಂದೆ ಬಂಡವಾಳ ಅಟ್ಲೀಸ್ಟು ನಮಗೆ ಅರ್ಧ ಬಂಡವಾಳ ಕೂಡ ಬರೋಲ್ಲ ಈ ಸಲ ಅಂತ ಪರಿಸ್ಥಿತಿ ಆಗಿಬಿಟ್ಟೈತೆ. ಗೊಬ್ಬರನೂ ಬಳಕೆ ಮಾಡ್ತಾರೆ. ಹಾಂ ಹೌದು, ಗೊಬ್ಬರದಲ್ಲಿ ಕಳಪೆ ಗೊಬ್ಬರನೂ ಸಿಗುತ್ತೆ. ಹಾಂ ಹೌದು, ಕಳಪೆ ಗೊಬ್ಬರ ಬರ್ತೈತೆ. ಅದನ್ನೇನು ಮಾಡ್ತೀವಿ? ಅದನ್ನೇ ಬಳಕೆ ಮಾಡ್ತಾಯಿದ್ದೀವಿ. ಇನ್ನು ಯಾವ್ದು ಪಾರ್ಸಲ್ ಬಂದರೆ ಅದು ಆಗಬೇಕು ತಕ್ಷಣಕ್ಕೆ. ನಮ್ಗೆ ಇನ್ಯಾವುದು ಆಸರೆ ಇಲ್ಲ. ಅವ್ರು ಯಾವ್ದು ಕೊಟ್ಟರೆ ಅದು ಹಾಕ್ತೀವಿ. ಕಳಪೆ ಇರುತ್ತೋ ಯಾವ್ದು ಇರುತ್ತೋ ಗೊತ್ತಿಲ್ಲ. ಗೊತ್ತಿಲ್ಲ ನಮಗೆ, ಅದ್ರ ಬಗ್ಗೆ ಗೊತ್ತಿಲ್ಲ ನಮಗೆ. ಯಾವ ಲಾಟ್ ಬಂದರೆ ಅದು ಆಗ್ತಾ ಇರಬೇಕು. ರೇಟು ಜಾಸ್ತಿ ಇದೆ. ರೇಟ್ ಜಾಸ್ತಿ ಐತೆ. DAP ಇಷ್ಟು ದಿನ 1300 ಕೊಡ್ತಾಯಿದ್ರು, ಇವಾಗ 1550 ಮಾಡವ್ರೆ. ಬೆಳೆಗಳೆಲ್ಲ ಜಾಸ್ತಿ ಮಾಡವ್ರೆ. ತರಕಾರಿ ಬೆಳೆ ಅಂತೂ ಕೇಳೋರೇ ಇಲ್ಲ. ಬೆಳಿಗ್ಗೆ ನಾವು 6 ಗಂಟೆಗೆ ಬಂದಿರೋರು ಇವಾಗ 11 ಗಂಟೆ ಆದ್ರೂ ಯಾರು ಕೇಳೋರೇನೇ ಇಲ್ಲ ತರಕಾರಿ ಬೆಳೆ. ಹಂಗಾಗ್ಬಿಟ್ಟೈತೆ. ಏನು ಬೆಲೆ ಕೊಡಬೇಕಂತ ನಾವು ಕೇಳ್ತಾ ಇದ್ದೀವಿ, ಯಾವುದಕ್ಕೂ ಬೆಲೆನೇ ಇಲ್ಲ. ಹಿಂಗಾಗ್ಬಿಟ್ಟೈತೆ ನಮ್ಮ ಪರಿಸ್ಥಿತಿ. ನಮ್ಮದು ಶಿಡ್ಲಘಟ್ಟ ತಾಲೂಕು ಬಜ್ಜಿ ಮೆಣಸಿನ್ಕಾಯಿ ಎತ್ಕೊಂಡು ಬಂದಿದ್ದೀವಿ. 12 ರೂಪಾಯಿ ಹೋಗೈತೆ ಸರ್. ಅದ್ರಾಗ ಏನೂ ವರ್ಕೌಟ್ ಆಗಲ್ಲ. ನಮ್ಗೆ ಯಾವ ಸಬ್ಸಿಡಿನೂ ಕೊಡ್ದಿದ್ರು ಪರವಾಗಿಲ್ಲ, ಬೆಂಬಲ ಬೆಲೆ ಕೊಟ್ಟರೆ ಸಾಕು ಕರೆಕ್ಟಾಗಿ. ಅಷ್ಟೇ, 2 ಮಾತಾಡಿ ಮುಗಿಸ್ತೀವಿ. ಅಲ್ಲ, ಈಗ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಸರ್? ಬೆಳೆಯೋಕ್ಕೆ ಭಾರಿ ಕಷ್ಟ ಸರ್. ಒಬ್ಬ ಹೆಂಗ್ಸ್ ಕೂಲಿಗೆ ಆಳಿಗೆ 500 ರೂಪಾಯಿ ಒಂದು ಆಳಿಗೆ, ಒಂದು ದಿನಕ್ಕೆ ಬಂದು ಕೂಲಿ ಆಳಿಗೆ ಬರೋಲ್ಲ ದುಡ್ಡು. ಮಿಕ್ಕಿದ್ದೆಲ್ಲ ಟ್ರಾನ್ಸ್ಪೋರ್ಟು ಇವೆಲ್ಲ ನಾವು ಕೈಯಿಂದ ಹಾಕ್ಕೊಡ್ಬೇಕು. ಎಲ್ಲಿಂದ ತಂದು ಕೊಡೋಕ್ಕಾಗ್ತದೆ? ಒಂದು ಬೆಳೆ ಆದರೆ ತಂದು ಕೊಡ್ಬೋದು, ಎಲ್ಲ ಬೆಳೆ ಹಿಂಗೆ ಆದರೆ ಎಲ್ಲಿಂದ ತಂದು ಕೊಡೋಕ್ಕಾಗ್ತದೆ? ಈಗ ಈ ಭಾಗದ ಶಾಸಕರು ಯಾರು? MLA ರವಿಕುಮಾರ್ ಅಂತ. ಏನು ಕೆಲಸ ಅಲ್ಲಿ ಏನು ರೈತರ ಪರವಾಗಿ ಏನು ಕೆಲಸಗಳಾಗಿದ್ದಾವೆ? ಇನ್ನು ಯಾವ ಕಡೆನೂ ಏನಿಲ್ಲ ಸರ್. ಯಾವ MLA ಯಾರ ಕಡೆನೂ ಯಾರು ಕಳಿಸ್ಕೊಡೋರು ಇಲ್ಲ. ರೈತರ ಬಗ್ಗೆ ಯಾವ MLA ತಲೆ ಕಟ್ಸ್ಕೊಳ್ಳಲ್ಲ, ಯಾವ ಮಿನಿಸ್ಟ್ರು ತಲೆ ಕಟ್ಸ್ಕೊಳ್ಳಲ್ಲ. ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾರೆ, ಅವ್ರು ಗೆದ್ಕೊಂಡು ಹೋಗಕ್ಕೆ ಅವ್ರ ಬಾದಿಗಳು ಅವ್ರು ಹೇಳ್ತಾರೆ. ಇವಾಗ ನಾವು ಮಾರ್ಕೊಂಡು ಹೋಗಕ್ಕೆ ಬಂದು ನಮ್ಮ ಬಾದಿಗಳು ಹೇಳ್ಕೊತಾ ಇದ್ದೀವಿ, ಅವ್ರ ಬಾದಿ ಹೇಳ್ಕೊಂಡು ಅವ್ರು ಹೋಗ್ತಾರೆ, ಅವ್ರು ದುಡ್ಡು ಮಾಡ್ಕೊತಾರೆ, ಅವ್ರು ಆರಾಮಾಗಿ ಇರ್ತಾರೆ ಅಷ್ಟೇ. ಅಂದರೆ ಯಾರು ರೈತರ ಪರವಾಗಿ, ಯಾವ MLA ಯಾವ ಮಿನಿಸ್ಟ್ರು ರೈತರ ಪರವಾಗಿ ಹೇಳ್ತಾರೆ ಅಷ್ಟೇ, ಮಾಡೋರು ಯಾರೂ ಇಲ್ಲ. ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಬೇಜಾನಿದ್ದಾವೆ ಸರ್, ಸಾಕಷ್ಟು. ಈ ಭಾಗದಲ್ಲಿ ಯಾವ ಬೆಳೆಗಳಿಗೂ ರೇಟ್ಗಳಿಲ್ಲ ರೈತರಿಗೆ. ಎಲ್ಲ ಯಾವುದು ಇದೇನಿಲ್ಲ ಸರ್, ಎಲ್ಲ ಇದೇ ಪ್ರಾಬ್ಲಮ್. ನೀರಾವರಿ ಐತೆ ಸರ್, ನೀರಿಗೆ ತಾಪತ್ರ ಆಗಲಿಲ್ಲ. ನೀರೈತೆ, ಇದೊಂದೇ ಬೆಳೆಗಳಿದ್ದೆ ಒಂದು ಬೆಂಬಲ ಬೆಳೆನೇ ಬೇಕು. ಅದೊಂದು ಇದಿಲ್ಲ, ರೇಟ್ ಸಿಗ್ತಾ ಇಲ್ಲ ಸರಿಯಾದ ಒಂದು ರೇಟು. ಕಷ್ಟ ಆಗುತ್ತಲ್ಲ ಸರ್ ಬೆಳೆ? ಕಷ್ಟ ಸರ್. ಏನು ಮಾಡೋಕ್ಕಾಗಲ್ಲ ಸರ್, ಸಾಲಗಳು ಮಾಡಿರ್ತೀವಿ, ಒತ್ತಡ ಇರ್ತದೆ, ಏನೋ ಒಂದು ಬೆಳೆ ಆಗಿದ್ರೆ ಬರ್ತದೆ ಅನ್ನೋದು ಒಂದು ನಂಬಿಕೆ ಮೇಲೆ ಮಾಡ್ತಾ ಇರೋದು. ಹಂಗಾಗೈತೆ ಪರಿಸ್ಥಿತಿ. ಯಾವ ಸರ್ಕಾರನೂ ಗಮನಕ್ಕಿಲ್ಲ. ಅವರು ಸಬ್ಸಿಡಿ ಕೊಡ್ತಿದ್ರು ಪರವಾಗಿಲ್ಲ, ಯಾವುದು ಕೊಡ್ತಿದ್ರು, ಒಂದು ಬೆಂಬಲ ಬೆಲೆ ಕೊಟ್ಟರೆ ಸಾಕು ನಮಗೆ. ನಮ್ಮ ಬಾಧೆ ನಾವು ಬೆಳ್ಕೊತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.